ಸೌತ್ ಆಫ್ರಿಕಾ ಗೆಲ್ತು, ಇತ್ತ ಭಾರತವೂ ಗೆಲ್ತು. ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಏನಾಗಬೇಕಿತ್ತು ಅದೇ ಆಗಿದೆ. ಈಗ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಭಾರತ ತಂಡದ ಸೆಮಿಫೈನಲ್ ಸಿನಾರಿಯೋ ಸಿಂಪಲ್ ಆಗಿದೆ. ಇನ್ನು ಮುಂದೆ ಯಾವ ನೆಟ್ ರನ್ ರೇಟ್ ಕೂಡ ಮ್ಯಾಟರ್ ಆಗಲ್ಲ. ಜಿಂಬಾಬ್ವೆ ವಿರುದ್ಧ ಗೆದ್ದಿರುವಂತ ಭಾರತಕ್ಕೆ ಈಗ ಒಂದು ವಿಕ್ಟರಿಯಷ್ಟೇ ಬೇಕಾಗಿದೆ. ಆದರೆ ಅದು ಸುಲಭ ಇಲ್ಲ. ಸೂಪರ್ ಸಂಡೇಯಲ್ಲಿ ನಡೆಯಲಿರುವಂತ ವೆಸ್ಟ್ ಇಂಡೀಸ್ ವರ್ಸಸ್ ಭಾರತದ ನಡುವಿನ ಈ ಪಂದ್ಯ ಟೂರ್ನಿಯ ಮತ್ತೊಬ್ಬ ಸೆಮಿಫೈನಲಿಸ್ಟ್ನ ಡಿಸೈಡ್ ಮಾಡುತ್ತೆ. ಸೊ ಭಾರತದ ನೆಕ್ಸ್ಟ್ ಜರ್ನಿ ಹೇಗಿದೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ವಿಶ್ವಕಪ್ನ ಸೂಪರ್ 8 ಹಂತದ ಪಂದ್ಯಗಳು ಇನ್ನೇನು ಕ್ಲೈಮ್ಯಾಕ್ಸ್ ಸ್ಟೇಜ್ನಲ್ಲಿವೆ. ಗ್ರೂಪ್ ಸ್ಟೇಜ್ನಲ್ಲಿ ಸೋಲನ್ನೇ ಕಾಣದೆ ಟೇಬಲ್ ಟಾಪರ್ಗಳೇ ಆಗಿದ್ದ ಗ್ರೂಪ್ 1ನ ಪಂದ್ಯಗಳಂತೂ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿದ್ವು. ಸದ್ಯಕ್ಕೆ ಟೂರ್ನಿಯಲ್ಲಿ ಎಲ್ಲಾ ಪಂದ್ಯಗಳನ್ನ ಗೆದ್ದಿರುವಂತಹ ಸೌತ್ ಆಫ್ರಿಕಾ ಈಗ ಸೂಪರ್ 8 ಸುತ್ತಿನಲ್ಲಿ 4 ಅಂಕಗಳೊಂದಿಗೆ ಸೆಮಿಫೈನಲ್ ಟಿಕೆಟ್ನ ಬುಕ್ ಮಾಡಿಕೊಂಡಿದೆ. ಬಟ್ ಈಗ 2ನೇ ಸ್ಥಾನಕ್ಕಾಗಿ ವೆಸ್ಟ್ ಇಂಡೀಸ್ ಮತ್ತು ಭಾರತ ಭಾನುವಾರ ಅಖಾಡಕ್ಕಿಳಿಯಲಿವೆ. ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ಸೆಮಿಫೈನಲ್ಗೆ ಕ್ವಾಲಿಫೈ. ಸೂಪರ್ 8 ಆಟ ಇನ್ನೇನು ಅಂತಿಮ ಘಟ್ಟದಲ್ಲಿದ್ದು ಈಗಾಗಲೇ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ತಂಡಗಳು ಸೆಮಿಫೈನಲ್ಗೆ ಸೆಲೆಕ್ಟ್ ಆಗಿವೆ. ಗ್ರೂಪ್ 1ನಲ್ಲಿ ಮೊದಲ 2 ಪಂದ್ಯಗಳನ್ನು ಗೆದ್ದಿರುವಂತಹ ಹರಿಣ ಪಡೆ 4 ಅಂಕಗಳೊಂದಿಗೆ ಮೊದಲ ಪ್ಲೇಸ್ನಲ್ಲಿದೆ. ಹಾಗೆ ನೆಟ್ ರನ್ ರೇಟ್ ಕೂಡ ಪ್ಲಸ್ ಇದೆ. ಹೀಗಾಗಿ ಸೆಮಿಫೈನಲ್ಗೆ ಸೆಲೆಕ್ಟ್ ಆಗಿದೆ. ಇನ್ನು ಗ್ರೂಪ್ 2ನಲ್ಲಿ 2 ಪಂದ್ಯ ಗೆದ್ದಿರುವಂತಹ ಇಂಗ್ಲೆಂಡ್ ಕೂಡ ಸೆಮಿಸ್ ಟಿಕೆಟ್ನ ಬುಕ್ ಮಾಡಿಕೊಂಡಿದೆ. ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನದ ನಡುವೆ 2ನೇ ಟಿಕೆಟ್ಗೆ ಫೈಟ್ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ನ್ಯೂಜಿಲೆಂಡ್ ತಂಡವೇ ಟಿಕೆಟ್ ಅನ್ನ ಪಡ್ಕೊಳ್ಬಹುದು. ಇನ್ನು ಗ್ರೂಪ್ 1ನಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಈಗ ಡೂ ಆರ್ ಡೈ ಸ್ಟೇಜ್ನಲ್ಲಿದ್ದಾರೆ. ನೆಟ್ ರನ್ ರೇಟ್ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಈಗ ಏನಿದ್ರು ಬೇಕಾಗಿರೋದು ಗೆಲುವು ಹಾಗೆ 2 ಅಂಕ ಮಾತ್ರ. ಅದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಗ್ರೂಪ್ 1ನಲ್ಲಿ ಈಗ ಆಲ್ರೆಡಿ 2 ಪಂದ್ಯಗಳನ್ನ ಗೆದ್ದಿರುವಂತಹ ಸೌತ್ ಆಫ್ರಿಕಾಗೆ ಟಿಕೆಟ್ ಫಿಕ್ಸ್ ಆಗಿದೆ. ಸೊ ಗ್ರೂಪ್ ಸ್ಟೇಜ್ನಲ್ಲಿ ಎಲ್ಲಾ ಪಂದ್ಯಗಳನ್ನ ಗೆದ್ದುಕೊಂಡು ಬಂದಿದ್ದಂತಹ ಸೌತ್ ಆಫ್ರಿಕಾ ಸೂಪರ್ 8 ಪಂದ್ಯದಲ್ಲಿ ಮೊದಲ ಪಂದ್ಯದಲ್ಲೇ ಭಾರತವನ್ನ ಸೋಲಿಸುವ ಮೂಲಕ 2 ಅಂಕಗಳನ್ನ ಪಡ್ಕೊಂಡಿತ್ತು. ಈಗ ಮತ್ತೆ ವೆಸ್ಟ್ ಇಂಡೀಸ್ ತಂಡವನ್ನ ಸೋಲಿಸಿ 4 ಅಂಕಗಳೊಂದಿಗೆ ಆ ಸುತ್ತಿನಲ್ಲಿ ಅಂದ್ರೆ ಆ ಗ್ರೂಪ್ನಲ್ಲಿ ಟೇಬಲ್ ಟಾಪರ್ ಆಗಿದೆ. ಆಲ್ರೆಡಿ 4 ಅಂಕಗಳನ್ನ ಪಡೆದಿರುವಂತಹ ಸೌತ್ ಆಫ್ರಿಕಾ ಈಗ ಸೆಮಿಸ್ ಟಿಕೆಟ್ ಅನ್ನ ಪಡ್ಕೊಂಡು ಆಗಿದೆ. ಇನ್ನು ಗ್ರೂಪ್ 1ನಲ್ಲಿ 2 ಪಂದ್ಯಗಳನ್ನ ಸೋತಿರುವಂತಹ ಜಿಂಬಾಬ್ವೆಗೆ ಟಿಕೆಟ್ ಮಿಸ್ ಆಗಿದೆ. ಅಂದ್ರೆ ಅವರು ಸೆಮಿಸ್ಗೆ ಕ್ವಾಲಿಫೈ ಆಗುವಂತ ಚಾನ್ಸಸ್ ಅನ್ನ ಕಳ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಅವರು ಟೂರ್ನಿಂದಲೇ ಹೊರಬಿದ್ದಾಗಿದೆ. ಆಲ್ಮೋಸ್ಟ್ ಎಲ್ಲ ಪೂರ್ತಿನೇ ಬಿದ್ದಾಗಿದೆ. ಯಾಕಂದ್ರೆ ಅವರು 2 ಪಂದ್ಯಗಳನ್ನ ಸೋತಿರೋದ್ರಿಂದ ನೆಕ್ಸ್ಟ್ ಬರುವಂತ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಗೆದ್ರೂ ಕೂಡ 2 ಅಂಕ ಮಾತ್ರ ಇರುತ್ತೆ. ಹೀಗಾಗಿ ಅವರು ಸೆಲೆಕ್ಟ್ ಆಗೋಕೆ ಚಾನ್ಸೇ ಇಲ್ಲ. ಸೊ ಇಲ್ಲಿ ಜಿಂಬಾಬ್ವೆ ಟೂರ್ನಿಂದ ಹೊರಬಿದ್ದಾಗಿದೆ. ಸದ್ಯಕ್ಕೆ ಈಗ ಭಾರತ ಮತ್ತು ವೆಸ್ಟ್ ಇಂಡೀಸ್ಗೆ ಸಮಾನ ಅವಕಾಶ ಇದೆ. ಸೊ ಫಸ್ಟ್ ಮ್ಯಾಚಲ್ಲಿ ಸೆಕೆಂಡ್ ಮ್ಯಾಚಲ್ಲಿ ಏನಾಯಿತು ಅಥವಾ ನೆಟ್ ರನ್ ರೇಟ್ ಹೇಗಿದೆ, ಪ್ಲಸ್ ಇದೆಯಾ ಮೈನಸ್ ಇದೆಯಾ, ಇದ್ಯಾವುದು ಕೂಡ ಮ್ಯಾಟರ್ ಆಗಲ್ಲ. ಸೆಮಿಫೈನಲ್ಗೆ ಸೆಲೆಕ್ಟ್ ಆಗಬೇಕು ಅಂದರೆ ಭಾರತ ಹಾಗೆ ವೆಸ್ಟ್ ಇಂಡೀಸ್ಗೆ ಇಬ್ಬರಿಗೂ ಕೂಡ 50-50 ಚಾನ್ಸ್ ಇದೆ. ಅಂದರೆ ಯಾರು ಬೇಕಾದ್ರೂ ಗೆಲ್ಬಹುದು, ಯಾರು ಬೇಕಾದರೂ ಸೆಲೆಕ್ಟ್ ಆಗಬಹುದು. ಸೊ ಒಂದು ಪಂದ್ಯ ಅದನ್ನು ಡಿಸೈಡ್ ಮಾಡುತ್ತೆ. ಈಗ ಅಂದರೆ ಇಬ್ಬರೂ ಕೂಡ ಒಂದು ಪಂದ್ಯವನ್ನು ಗೆದ್ದು ಮತ್ತೊಂದರಲ್ಲಿ ಸೋತು ಸದ್ಯಕ್ಕೆ 2 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಎಸ್, ಇಬ್ಬರೂ ಕೂಡ ಜಿಂಬಾಬ್ವೆ ವಿರುದ್ಧ ಗೆದ್ದಿದ್ದಾರೆ, ಭಾರತ ಹಾಗೆ ವೆಸ್ಟ್ ಇಂಡೀಸ್ ತಂಡಗಳು. ಆದರೆ ಇಬ್ಬರೂ ಕೂಡ ಸೌತ್ ಆಫ್ರಿಕಾ ವಿರುದ್ಧ ಸೋತಿದ್ದಾರೆ. ಈಗ ಗೇಮ್ ಡಿಸೈಡರ್ ಮ್ಯಾಚ್ ಆಗಿರುವಂತಹ 3ನೇ ಪಂದ್ಯಕ್ಕೆ ಇಬ್ಬರು ಸಿದ್ಧವಾಗಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಇಬ್ಬರು ಕೂಡ 2 ಅಂಕಗಳನ್ನ ಪಡ್ಕೊಂಡಿರೋದ್ರಿಂದ ಭಾನುವಾರದ ಕೊನೆಯ ಪಂದ್ಯದಲ್ಲಿ ಗೆದ್ದವರು 4 ಅಂಕಗಳೊಂದಿಗೆ ಸೆಮಿಸ್ ಟಿಕೆಟ್ ಅನ್ನ ಪಡ್ಕೊಳ್ತಾರೆ. ಸೋತವರು 2 ಅಂಕಗಳೊಂದಿಗೆ ಟೂರ್ನಿಗೆ ಗುಡ್ ಬೈ ಅನ್ನ ಹೇಳ್ತಾರೆ. ಸೊ ಪಂದ್ಯದಲ್ಲಿ ಗೆದ್ದವರಿಗೆ ಸೆಮಿಫೈನಲ್ ಟಿಕೆಟ್ ಅಂಕಗಳ ಆಧಾರದ ಮೇಲೆ ಮುಂದಿನ ಸುತ್ತಿಗೆ ಆಯ್ಕೆಯನ್ನ ಮಾಡ್ತಾರೆ. ಸೊ ಇಲ್ಲಿ ಏನು ನೆಟ್ ರನ್ ರೇಟ್ ಯಾವುದು ಕೂಡ ಅವಶ್ಯಕತೆನೇ ಇಲ್ಲ. 4 ಅಂಕಗಳನ್ನ ಯಾರು ಪಡೀತಾರೋ ಅವರು ಈಸಿಯಾಗಿ ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರೆ. ಸೋತವರು ಟೂರ್ನಿಗೆ ಗುಡ್ ಬೈ ಹೇಳಿ ಹೊರ ಹೋಗ್ತಾರೆ. ಸೊ ಇಲ್ಲಿ ನೆಟ್ ರನ್ ರೇಟ್ ಅವಶ್ಯಕತೆನೇ ಇಲ್ಲ. ಜಸ್ಟ್ ಬೇಕಾಗಿರೋದು ಪಾಯಿಂಟ್ಸ್ ಅಷ್ಟೇ. 2 ಅಂಕಗಳನ್ನ ಗೆದ್ದವರಿಗೆ ಈಸಿಯಾಗಿ ಟಿಕೆಟ್ ಸಿಗುತ್ತೆ. ಸೊ ಈಗ ಯಾವ ನೆಟ್ ರನ್ ರೇಟ್ ಕೂಡ ಬ್ಯಾಟಿಂಗ್ ಅಥವಾ ಚೇಸಿಂಗ್ ಅಥವಾ ಮಾರ್ಜಿನ್ ಏನು ಅನ್ನುವಂತ ಪ್ರಶ್ನೆನೇ ಬರಲ್ಲ. ಗೆದ್ರ ಸೀದಾ ಸೆಮಿಸ್ಗೆ ಎಂಟರ್ ಆಗ್ತಾರೆ. ಸೋತ್ರೆ ಟೂರ್ನಿಗೆ ಟಾಟಾ ಬಾಯ್ ಬಾ ಅಂತ ಹೇಳಿ ಗುಡ್ ಬೈ ಹೇಳಿ ನೆಕ್ಸ್ಟ್ ವಿಶ್ವಕಪ್ಗೆ ರೆಡಿ ಆಗಬೇಕು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ಕೊಂಡು ಸುಮ್ಮನಾಗಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಏನಂದ್ರೆ ಈ ಪಂದ್ಯಕ್ಕೆ ಅಂದ್ರೆ ಭಾನುವಾರದ ಪಂದ್ಯಕ್ಕೆ ಮಳೆ ಏನಾದರೂ ಬಂದ್ರೆ ಅಥವಾ ಪಂದ್ಯ ಇನ್ಯಾವುದೋ ಕಾರಣಕ್ಕೆ ರದ್ದಾದ್ರೆ ವೆಸ್ಟ್ ಇಂಡೀಸ್ಗೆ ಸೆಮಿಸ್ ಟಿಕೆಟ್ ಸಿಗುತ್ತೆ.
ಯಾಕಂದರೆ ಪಂದ್ಯ ರದ್ದಾದರೆ ಅದಕ್ಕೆ ಬೇರೆ ದಿನವನ್ನು ಫಿಕ್ಸ್ ಮಾಡಿಲ್ಲ. ಹಾಗಾಗಿ ಎರಡೂ ತಂಡಗಳಿಗೆ ಒಂದೊಂದು ಅಂಕಗಳನ್ನು ನೀಡ್ತಾರೆ. ನೆಟ್ ರನ್ ರೇಟ್ ಉತ್ತಮವಾಗಿರುವಂಥ ವೆಸ್ಟ್ ಇಂಡೀಸ್ ತಂಡ ಮುಂದಿನ ಸುತ್ತಿಗೆ ಆಯ್ಕೆ ಆಗುತ್ತೆ. ಯಾಕಂದರೆ ಅವ್ರದ್ದು ಭಾರತಕ್ಕಿಂತ ನೆಟ್ ರನ್ ರೇಟ್ ಚೆನ್ನಾಗಿದೆ. ಹೀಗಾಗಿ ಭಾರತ ಮಸ್ಟ್ ಅಂಡ್ ಶುಡ್ ಈ ಪಂದ್ಯವನ್ನು ಆಡಲೇಬೇಕು, ಜೊತೆಗೆ ಗೆಲ್ಲಲೇಬೇಕು. ಹಾಗಂತ ವೆಸ್ಟ್ ಇಂಡೀಸ್ ಪಡೆಯನ್ನು ಸೋಲಿಸೋದು ಕೂಡ ಸುಲಭ ಏನಲ್ಲ. ಯಾಕಂದರೆ ಅವರು ಜಿಂಬಾಬ್ವೆ ಎಷ್ಟು ವೀಕರ್ಸ್ ಅಲ್ಲ. T20 ವಿಶ್ವಕಪ್ ಅಂತ ಬಂದಾಗ ಅವರು ಭಾರತದ ಎದುರು ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡಿದ್ದಾರೆ. ವಿಶ್ವಕಪ್ನಲ್ಲಿ 4 ಸಲ ಮುಖಾಮುಖಿ ಆಗಿದ್ದಾರೆ. ಇದರಲ್ಲಿ 3 ಸಲ ಕೆರೆಬಿಯನ್ ಕಲಿಗಳೇ ಗೆದ್ದು ಬೀಗಿದ್ದಾರೆ. ಭಾರತ ಒಂದು ಪಂದ್ಯವನ್ನು ಮಾತ್ರ ಗೆದ್ದುಕೊಂಡಿದೆ. ಸೊ ದೈತ್ಯ ಆಟಗಾರನ್ನೇ ಹೊಂದಿರುವಂಥ ವಿಂಡೀಸ್ ಪಡೆಯನ್ನು ಮೆಟ್ಟಿ ನಿಲ್ಲಲೇಬೇಕಾದ ಅನಿವಾರ್ಯತೆ ಈಗ ಭಾರತಕ್ಕಿದೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಭಾರತ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲಬಹುದಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.